ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ. ರಾಜ್ಯಾಧ್ಯಕ್ಷರ ಕುರ್ಚಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ. ಈ ಹೊತ್ತಲ್ಲಿ ಮೋದಿ, ಅಮಿತ್ ಶಾ, ನಡ್ಡಾ ಅವನ್ನೆಲ್ಲ ಭೇಟಿ ಮಾಡಿ ವಿಜಯೇಂದ್ರ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮೆಸೇಜನ್ನು ಖಚಿತಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಕೇಂದ್ರ ಸಚಿವರೇ ಏನಾಗಲಿದೆ ಅನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತೆರೆದಿಟ್ಟಿದ್ದಾರೆ. ನೋಡಿ, ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ಟೆನ್ಷನ್ ಅಂತೂ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಬದಲಾಯಿಸಬೇಕು ಅನ್ನೋ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ಗುಂಪು ತಟಸ್ಥವಾಗಿದೆ, ಅವ್ರು ಯಾವುದ್ರ ಕಡೆಗೂ ತಲೆ ಕೆಡಿಸ್ಕೊಳ್ತಿಲ್ಲ. ಹೈಕಮಾಂಡ್ ರಾಜ್ಯ ಬಿಜೆಪಿಯನ್ನು ಸರಿ ಮಾಡಲಿ ಅಂತಿದ್ದಾರೆ, ಹಿರಿಯರನ್ನ, ಅನುಭವಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅಂತಿದ್ದಾರೆ. ಬಟ್ ವಿಜಯೇಂದ್ರ ಬಗ್ಗೆ ಓಪನ್ ಆಗಿ ಮಾತಾಡ್ತಿಲ್ಲ ಅಷ್ಟೇ. ಇನ್ನೊಂದು ಬಣ, ರೆಬೆಲ್ ಬಣ ಏನು ಮಾಡ್ತಿದೆ ಅನ್ನೋದು ಗೊತ್ತು. ದೊಡ್ಡ ಮಟ್ಟದ ಪ್ರಯತ್ನ ನಡೆಸ್ತಿರೋದ್ರಿಂದ ಟೆನ್ಷನ್ ಇದೆ. ಸೊ ಮೋದಿ ಅವ್ರನ್ನ ಭೇಟಿಯಾಗಿ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬಂದರು. ಖಂಡಿತ ರಾಜ್ಯ ಬಿಜೆಪಿಲಿ ಯಾರಿಂದ ಸಮಸ್ಯೆ ಆಗ್ತಿದೆಯೋ ಅವ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ, ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ ಅಂತ ಕೂಡ ಅಮಿತ್ ಶಾ ಅವರು ಹೇಳಿದ್ರು. ಆದರೆ ಈ ಹೊತ್ತಲ್ಲಿ ನಡ್ಡಾ ಅವರಿಗೆ ರಾಜ್ಯಕ್ಕೆ ಬಂದಿದ್ದಾರೆ. ವಿಜಯೇಂದ್ರ ನಡ್ಡಾ ಸಪರೇಟಾಗಿ ಮೀಟಿಂಗ್ ಮಾಡ್ತಿದ್ದಾರೆ. ಸುದೀರ್ಘವಾದ ಮಾತುಕತೆ, ಪಕ್ಷ ಸಂಘಟನೆ, ಪಕ್ಷದಲ್ಲಿರೋ ಸಮಸ್ಯೆಗಳು ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಸಂಘಟಿಸೋದ್ರ ಬಗ್ಗೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಯತ್ನಾಳ್ ಟೀಮ್ ಮತ್ತೊಂದು ಸುತ್ತಿನ ವಕ್ಫ್ ಹೋರಾಟ, ಪ್ರತ್ಯೇಕ ಹೋರಾಟವನ್ನು ಸಂಘಟಿಸ್ತಾನೆ ಇದೆ. ಡೋಂಟ್ ಕೇರ್, ನಡ್ಡಾ ಅವ್ರ ರಾಜ್ಯದಲ್ಲಿರುವಾಗಲೂ ಡೋಂಟ್ ಕೇರ್. ಇಷ್ಟೆಲ್ಲ ಆಗ್ತಿದೆ ಬೆಳವಣಿಗೆ ಅಲ್ವಾ. ಕೇಂದ್ರ ಸಚಿವರು ಈಗ ತೆರೆದಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಕರ್ನಾಟಕ ಸೇರಿ ವಿವಿಧೆಡೆ ಏನಾಗುತ್ತೆ, ಮತ್ತು ಈ ರಾಷ್ಟ್ರಾಧ್ಯಕ್ಷರು ಕೂಡ ಬದಲಾಗ್ತಿದ್ದಾರಲ್ಲ. ನಡ್ಡಾ ಅವರ ಅವಧಿ ಮುಗಿದಿದೆ, ಯುವಕರೊಬ್ಬರನ್ನ ಕೂರಿಸಲಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಿವೆ. ಯುವ ನಾಯಕತ್ವ ಬೇಕು ರಾಷ್ಟ್ರ ಅಧ್ಯಕ್ಷರಾಗಿ. RSS BJP ಯಾವ ಹೆಸರನ್ನು ಫೈನಲ್ ಮಾಡಲಿದೆ ಅನ್ನೋ ಕುತೂಹಲ ಇದೆಯಲ್ಲ. ಈ ಹೊತ್ತಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಬಹಳ ವಿರೋಧ ಇರೋದ್ರ ಬಗ್ಗೆ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ವಿಜಯೇಂದ್ರ ವಿರುದ್ಧ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ಉಸ್ತುವಾರಿಗಳು ಎಲ್ಲ ಅಧ್ಯಯನ ಮಾಡಿ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಎಲ್ಲರನ್ನ ಸರಿ ಮಾಡೋ ಪ್ರಯತ್ನ ಆಗತ್ತೆ. ಆದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಆಗತ್ತೆ. ವಿಜಯೇಂದ್ರ ಅವರು ಆಯ್ಕೆಯಾಗಿರೋರು, ಹೈಕಮಾಂಡಿಂದ ಆಯ್ಕೆ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡಿರ್ತಾರೆ. ಬಹುತೇಕರ ಸಪೋರ್ಟ್ ಸಿಕ್ಕಿರುತ್ತೆ. ವಿಜಯೇಂದ್ರ ಹೆಸರನ್ನು ಅಂತಿಮಗೊಳಿಸಿರ್ತಾರೆ. ಹೈಕಮಾಂಡ್ ನಿರ್ಧಾರ ಅನ್ನೋ ಕಾರಣಕ್ಕೆ ಎಲ್ಲರೂ ಹೋಗೊಟ್ಟಿರ್ತಾರೆ. ಅದು ಆಯ್ಕೆ. ಆದರೆ ಈಗ ಎಲೆಕ್ಷನ್ ಮೂಲಕ ಆಯ್ಕೆ ಆಗತ್ತೆ, ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ನ ಆಯ್ಕೆ ಆಗಿತ್ತು, ಈಗ ಕಾರ್ಯಕರ್ತರ ಮೂಲಕ ಆಯ್ಕೆ ಆಗಬೇಕಲ್ಲ. ಪ್ರಜಾಪ್ರಭುತ್ವ ಪಕ್ಷದ ಒಳಗಡೆ ಆ ಪ್ರಕ್ರಿಯೆ ನಡೆಯಲಿದೆ ರಾಜ್ಯದಲ್ಲಿ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಇಲ್ಲ, ಬದಲಾವಣೆ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಡೀ ದೇಶಾದ್ಯಂತ, ಮಾರ್ಕ್ ಮೈ ವರ್ಡ್ಸ್ ವೆರಿ ಕೇರ್ಫುಲಿ, ಇಲ್ಲ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನೋ ಹೇಳಿದ್ರು ಅಂತ ನೀವು ಮತ್ತೆ ಅನಂತರ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತೀರಿ. ಇದರಲ್ಲಿ ಇರುವಂಥದ್ದು ಇಡೀ ದೇಶಾದ್ಯಂತ ಇವತ್ತು ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಈ ಎಲ್ಲ ಚುನಾವಣೆಗಳು ನಡೀತಾವೆ. ಈ ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೋಸೆಸ್ಸು ಕರ್ನಾಟಕದಲ್ಲಿಯೂ ಆಗ್ತದೆ. ಪ್ರೋಸೆಸ್ ಆಗ್ತದೆ. ಪ್ರೋಸೆಸ್ ಆದಮೇಲೆ ಅವ್ರು ವಾಪಸ್ ಬರಲ್ಲ ಅಂತ ಹೇಳಿಲ್ಲಲ್ಲ. ಅವರ ಒಂದೇ ವರ್ಷ ಆಗಿದೆ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಯಾರನ್ನ ಇಲ್ಲಿ ಇನ್ಚಾರ್ಜ್ ಅಂತ ಹಾಕ್ತಾರೆ ಅವರೆಲ್ಲರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ನಾವು ಏನು ಈಗ ಇಡಿದೆ ಪ್ರೊಸೆಸ್. ಈ ಪ್ರೊಸೆಸ್ ಅಂದರೆ ಮತ್ತೊಮ್ಮೆ ಆಯ್ಕೆ ಆಗುವುದೇ ಪ್ರೊಸೆಸ್. ಈಗ ಇತ್ತೀಚೆಗೆ ಕೆಲವರು ಒಂದು 4-5-6 ತಿಂಗಳ ಹಿಂದೆ ಕೆಲವು ರಾಜ್ಯಗಳಿಗೆ ಅಪಾಯಿಂಟ್ ಮಾಡಿ, ಅಲ್ಲಿಯೂ ಪ್ರೊಸೆಸ್ ಆಗುತ್ತೆ, ಇಲ್ಲಿಯೂ ಪ್ರೊಸೆಸ್ ಆಗುತ್ತೆ. ಅರ್ಧದಲ್ಲಿ ಅಲ್ಲ, ದಟ್ ವಾಸ್ ಎ ಅಪಾಯಿಂಟ್ಮೆಂಟ್ ಅಟ್ ದಟ್ ಟೈಮ್, ಬಿಕಾಸ್ ಅದು ಇನ್ಎವಿಟೇಬಲ್ ಇತ್ತು ಅಪಾಯಿಂಟ್ಮೆಂಟು. ಈಗ ಭಾರತದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗೂ ಸಹಿತ ಈ ಮೆಂಬರ್ಶಿಪ್ಪದ ನಂತರ ಚುನಾವಣೆ, ಎಲ್ಲ ಹಂತದಲ್ಲಿ ಚುನಾವಣೆ, ಇದು ಮ್ಯಾಂಡೇಟ್ರಿ. ನಾವು ಆಕ್ಚುಯಲ್ ಮಾಡ್ತೀವಿ. ಕಾಂಗ್ರೆಸ್ನವರು ಮತ್ತು ಇತರ ಪಾರ್ಟಿಯವರು ಕಾಗದದಲ್ಲಿ ಮಾಡ್ತಾರೆ. ಅವ್ರದ್ದು ನಿಮ್ಗೆ ಗೊತ್ತಾಗಲ್ಲ. ನಮ್ದು ಗೊತ್ತಾಗಲಿಕ್ಕೆ ಕಾರಣ ಅಂದರೆ ಈ ಪ್ರೊಸೆಸ್ ನಾವು
ದೊಡ್ಡ ಪ್ರಮಾಣದಲ್ಲಿ ಮತ್ತು ಅಷ್ಟೇ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ. ಇವತ್ತು ಎಲ್ಲಾ ಬೂತ್ಗಳಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ ಎಲ್ಲಾ ಬೂತ್ಗಳಲ್ಲಿ ನಮ್ಮ ಬೂತ್ ಅಧ್ಯಕ್ಷರ ಚುನಾವಣೆ ಆಗಿದೆ. ಈಗ ಮಂಡಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಮತ್ತು ಪ್ರತಿಯೊಬ್ಬರನ್ನೂ ಸಹಿತ ಕೇಂದ್ರದ ಪ್ರಮುಖ ಮಂತ್ರಿಗಳು ನಾಯಕರನ್ನ ಎಲ್ಲರನ್ನೂ ಬೇರೆ ಬೇರೆ ರಾಜ್ಯಕ್ಕೆ ಅಲ್ಲಿನ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಇನ್ಚಾರ್ಜ್ ಅಂತ ಹಾಕಿ ಕಳಿಸಿದ್ದಾರೆ. ಅಂದರೆ ನಾನೀಗ ನಂದು ಹೇಳ್ತಾ ಇಲ್ಲ, ಉದಾಹರಣೆಗೆ ನಾನು ಕೇರಳ ರಾಜ್ಯದ ಇನ್ಚಾರ್ಜ್ ಇದ್ದೀನಿ. ಕೇರಳ ರಾಜ್ಯದ ಚುನಾವಣೆಯನ್ನು ನಡೆಸುವಂತ ಜವಾಬ್ದಾರಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸುವ ಜವಾಬ್ದಾರಿ ಇದೆ. ಇಲ್ಲಿಯೂ ಯಾರಿಗೂ ಹಾಕಿದಾರಲ್ಲ, ಇಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕರ್ನಾಟಕ ರಾಜ್ಯದ ಚುನಾವಣೆಯನ್ನು ನಡೆಸಲಿಕ್ಕೆ ಬರ್ತಾರೆ. ದೇರ್ ಇಸ್ ನೋ ಬಿಕ್ಕಟ್. ಚರ್ಚೆಗಳಾಗ್ತಿರ್ತಲ್ಲ, ನಿಮ್ಮ ಪಕ್ಷದ ಮುಖಂಡರ ಚರ್ಚೆಗಳಾಗ್ತಿತ್ತು, ಅದನ್ನು ಸರಿಪಡಿಸಲಿಕ್ಕೆ ನೀವೇನಾದರೂ ಪ್ರಯತ್ನ ಪಡ್ತೀರಾ? ಪಾರ್ಟಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಆ ಮೆಕ್ಯಾನಿಸಮ್ದಲ್ಲಿ ಎಲ್ಲಾ ಪ್ರಯತ್ನಗಳು ನಡೀತಾನೆ ಇರ್ತದೆ. ಆ ಕೆಲವು ಸರ್ತೆ ರಿಸಲ್ಟ್ ಡಿಲೇ ಆಗ್ತದೆ, ಬಟ್ ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್ ದೇರ್ ವಿಲ್ ಬಿ ಪಾಸಿಟಿವ್ ರಿಸಲ್ಟ್. ಆ ಪ್ರಕ್ರಿಯೆ ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆ ನಡೆಯುತ್ತೆ. ಸೊ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಳಿ. ಅದರ ಅರ್ಥ ವಿಜಯೇಂದ್ರ ಅವರು ಆಯ್ಕೆ ಆಗಬಾರ್ದಂತೇನೂ ಇಲ್ಲ. ಎಲೆಕ್ಷನ್ನಲ್ಲಿ ಅವ್ರಿಗೂ ಸ್ಪರ್ಧೆ ಮಾಡಿ ಅವರು ಮರು ಆಯ್ಕೆ ಆಗಬಹುದು, ಯಾವ ರೀತಿ ಆದರೂ ಆಗಬಹುದು ಅಂತ ಅವ್ರ ಮಾತಿನ ಅರ್ಥ. ಅಲ್ಲೇ ಒಂದು ಸಣ್ಣ ನಗು, ಪ್ರಹ್ಲಾದ್ ಜೋಶಿ ಅವರ ನಗುವಿನ ಅರ್ಥ ಏನು ಅನ್ನೋದು ಗೊತ್ತಿಲ್ಲ. ನಾನೇನು ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ, ಅದು ಬೂತ್ ಮಟ್ಟದಿಂದ ಎಲ್ಲ ಪದಾಧಿಕಾರಿಗಳ ಆಯ್ಕೆ ವಿಚಾರ ಇರಬಹುದು, ಜಿಲ್ಲಾಧ್ಯಕ್ಷರ ಆಯ್ಕೆ, ಅದಾದ್ಮೇಲೆ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ರಾಷ್ಟ್ರಾಧ್ಯಕ್ಷರ ಆಯ್ಕೆ, ಇದಷ್ಟು ಎಲೆಕ್ಷನ್ ಪ್ರಾಸೆಸ್ ಮೂಲಕ ನಡೆಯುತ್ತೆ. ಬೇರೆ ರಾಜ್ಯದಲ್ಲೂ ಆಗುತ್ತೆ, ಕರ್ನಾಟಕದಲ್ಲೂ ಸದ್ಯದಲ್ಲೇ ಆಗ್ತಾ ಇದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ವಿಜಯೇಂದ್ರ ಇಳಿಸಬೇಕು ಅಂತ ಕೂಗು ಒಂದು ಕಡೆಯಿಂದ ಜೋರಾಗಿರೋ ಹೊತ್ತಲ್ಲಿ ವಿಜಯೇಂದ್ರ ಆ ಕುರ್ಚಿಯನ್ನು ಯಾವ ಕಾರಣಕ್ಕೂ ಬರೀ 1 ವರ್ಷ ಆಗಿರೋದು. ಸಾಮಾನ್ಯವಾಗಿ ಬಿಜೆಪಿ 3 ವರ್ಷ ಆಗದೆ ಇಳಿಸಿರೋ ಉದಾಹರಣೆಗಳು ಕಡಿಮೆ. ಈ ಟೈಮಲ್ಲಿ ಅಂಥದ್ದೇನೂ ಇಲ್ಲ ಅನ್ನೋದನ್ನ ಖಚಿತಪಡಿಸೋದಕ್ಕೆ ಸ್ವತಃ ಮೋದಿ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ಬಂದೆ ಅಂತಿದ್ದಾರೆ BYV. ಈ ಹೊತ್ತಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆಗೆ ಎಲೆಕ್ಷನ್ ಖಚಿತ ಅನ್ನೋದನ್ನ ಜೋಶಿ ಅವರು ಹೇಳ್ತಿದ್ದಾರೆ. ಸೊ ಆ ಎಲೆಕ್ಷನ್ನಲ್ಲಿ ವಿಜಯೇಂದ್ರ ಮತ್ತೆ ಆಯ್ಕೆ ಆಗ್ತಾರ? ಬೇರೆಯವ್ರಿಗೆ ಯಾರಿಗಾದ್ರೂ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ, ಆಶೀರ್ವಾದ ಎಲ್ಲ ಸಿಗತ್ತಾ? ಇದನ್ನ ಕಾದ್ ನೋಡ್ಬೇಕು. ಯತ್ನಾಳ್ ಬಣದ ಪ್ರತ್ಯೇಕ ಹೋರಾಟ, ರಾಜ್ಯಾಧ್ಯಕ್ಷರಿಗೆ ಸೆಡ್ ಹೊಡೆದಿರುವಂಥ ರೀತಿ, ಹೈಕಮಾಂಡ್ ಆಶೀರ್ವಾದವೇ ನನಗಿದೆ, ಬೆನ್ನು ತಟ್ಟು ಕಳಿಸಿದ್ದಾರೆ ವಕ್ಫ್ ಹೋರಾಟಕ್ಕೆ, ಪ್ರತ್ಯೇಕ ಹೋರಾಟಕ್ಕೆ ಅಂತ ಅವ್ರು ಹೇಳ್ತಿರೋದು ಬಹಿರಂಗವಾಗಿ, ಪದೇ ಪದೇ ನಾಯಕತ್ವದ ವಿರುದ್ಧ ಬಾಯಿಗೆ ಬಂದಂಗೆ ವಾಗ್ದಾಳಿ ನಡೆಸ್ತಿರೋದು, ಇದೆಲ್ಲ ಗೊಂದಲ ಮೂಡಿಸ್ತಾ ಇದೆ. ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತ್, ಇಲ್ಲಿ BBMP ಎಲೆಕ್ಷನ್ ಎಲ್ಲ ಬರುತ್ತೆ. ಆ ಎಲೆಕ್ಷನ್ಗಳಿಗೆಲ್ಲ ತೊಡಕಾಗೋದು ಗ್ಯಾರಂಟಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅನ್ನುವ ರಿಪೋರ್ಟನ್ನು ಅಮಿತ್ ಶಾ ಅವರು ಮುಂದೆ ಇಟ್ಟು ಬಂದಿದ್ದಾರೆ. ಯಾವ ಕಾರಣಕ್ಕೂ ಗೊಂದಲ ಇರಬಾರ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೆಳಗಿಳಿಸೋ ನಿಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ ಅಂತ ಅಮಿತ್ ಶಾ ಅವರು ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ. ಒಂದರ್ಥದಲ್ಲಿ ಅವ್ರ ಕುರ್ಚಿ ಶೇಕ್ ಮಾಡಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದು. ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲೇ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆಯಂತೆ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ನಡೆಯುತ್ತೆ. ಸೊ ಎಲೆಕ್ಷನ್ ಅಂದ್ರೆ ಈಗ ಜನ ಓಟ್ ಹಾಕ್ದಂಗೆ ಆಗಲ್ವಲ್ಲ, ಪಕ್ಷದಲ್ಲಿ ಯಾರ ಪರವಾಗಿ ಹೆಚ್ಚು ಶಕ್ತಿ ಇರುತ್ತೆ, ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅನ್ನೋದ್ರ ಮೇಲೂ ನಿರ್ಧಾರ ಆಗತ್ತೆ ಆ ಚುನಾವಣೆಯ ಫಲಿತಾಂಶ ಏನಿರುತ್ತೆ ಅನ್ನೋದು. ಹಾಗಾಗಿ ಮತ್ತೊಮ್ಮೆ ವಿಜಯೇಂದ್ರ ಈ ಎಲೆಕ್ಷನ್ ಮೂಲಕ ಅಧ್ಯಕ್ಷ ಆಗಿ ಕೂರ್ಲಿದ್ದಾರೋ ಅಥವಾ ಬದಲಾವಣೆಗೆ ಇದೇ ಅವಕಾಶವಾಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕು. ಒಟ್ನಲ್ಲಿ ಕಿಡಿ ಹೊತ್ತುಕೊಂಡಿದೆ ರಾಜ್ಯ ಬಿಜೆಪಿಯಲ್ಲಿ, ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವನ್ನ ಕೊಡ್ತಾ ಇದ್ದಾರೆ ನಾಯಕರುಗಳು. ಕಾದ್ ನೋಡ್ಬೇಕು. ಈಗ ಅಧ್ಯಕ್ಷರ ಬದಲಾವಣೆ ಆಗತ್ತೋ ಬಿಡತ್ತೋ, ಬಟ್ ಪದಾಧಿಕಾರಿಗಳ ಬದಲಾವಣೆ ಅಂತೂ ಆಗತ್ತೆ. ವಿಜಯೇಂದ್ರ ತಮ್ಮ ಟೀಮೇ ತಂದು ತುಂಬಿಕೊಂಡಿದ್ದಾರೆ ಅನ್ನೋದಲ್ವ ಆರೋಪ ಇರೋದು, ಅದಂತೂ ಖಚಿತ. ಈಗ ಅಲ್ಲಿ ಚೇಂಜ್ ಆಗೋದನ್ನ ನಾಯಕರೇ ಖಚಿತಪಡಿಸಿದ್ದಾರೆ. ಅದನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಖಚಿತಪಡಿಸಿದ್ರು. ಪಕ್ಷಕ್ಕಾಗಿ ದುಡಿದಿರೋರು ಯಾರು ಪಕ್ಷದ ವರ್ಚಸ್ಸನ್ನ ವೃದ್ಧಿಸಬಲ್ಲರೋ ಅಂಥವರಿಗೆ ಮಣೆ ಹಾಕಲಾಗತ್ತೆ ಅನ್ನೋ ರೀತಿ ಎಲೆಕ್ಷನ್ ಅವಕಾಶವನ್ನು ಮಾಡಿಕೊಡ್ಲಾಗ್ತಿದೆ. ಸೊ ಕರ್ನಾಟಕದಲ್ಲಿ
ಟೀಮ್ ಅಂತೂ ಚೇಂಜ್ ಆಗುತ್ತೆ. ಯಾವ ರೀತಿಯಲ್ಲಿ ಸರ್ಜರಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸರ್ಜರಿ ಆಗೋದು ಫಿಕ್ಸ್. ಈಗ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಈ ಚುನಾವಣೆ ಏನಾದರೂ ಬದಲಾವಣೆ ತರಲಿದೆಯಾ ಅನ್ನೋದು ಬಹಳ ಸಂಚಲನಕ್ಕೆ ಕಾರಣ ಆಗಿರೋ ವಿಚಾರ. ಕೇಂದ್ರ ಸಚಿವರು ಇದನ್ನ ತೆರೆದಿಡ್ತಾ ಇದ್ದ ಹಾಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.